ಆತ್ಮೀಯ ವೀಕ್ಷಕರೇ ನಮಸ್ಕಾರ. ನಾನು ಡಾಕ್ಟರ್ ದೇವರಾಜ್ ರೆಡ್ಡಿ, ಅಂತರ್ಜಲ ತಜ್ಞ, ರೈನ್ ವಾಟರ್ ಬೋರ್ಡ್ ಸಂಸ್ಥೆಯ ಮುಖ್ಯಸ್ಥ. ಆತ್ಮೀಯರೇ ನಮ್ಮ ಯೂಟ್ಯೂಬ್ ಚಾನಲ್ ತಮಗೆಲ್ಲ ಸ್ವಾಗತ. ಮಹಾದೇವಪ್ಪ ಬಸಪ್ಪ ಕೌಜಲಿಗೆ ಅವರು ಹೇಳ್ತಕ್ಕಂಥ ಮಾತೇನಪ್ಪ ಅಂತಂದರೆ, ಅವರದ್ದು ಬೆಳಗಾಂ ಜಿಲ್ಲೆ, ಅವರ ಊರು ಬಂದು ಯರಗಟ್ಟಿ ಅಂತ. ಯರಗಟ್ಟಿ ಬೆಳಗಾಂ ಡಿಸ್ಟಿಕಲ್ಲಿ ಸ್ವಲ್ಪ ಒಂದು ಟಫ್ ಪ್ಲೇಸ್ ಅಂತ. ಏಕೆಂದರೆ ಅಲ್ಲಿ ಸಾಕಷ್ಟು ನೀರು ಹರಿಯುವಂಥ ಪ್ರದೇಶ ಇರ್ತಕ್ಕಂಥ ತುಂಬ ಕಡಿಮೆ, ಎಲ್ಲ ಒಣಭೂಮಿನೇ ಜಾಸ್ತಿ, ಅಂದರೆ ಮಳೆಯಾಶ್ರಿತ ಭೂಮಿ. ಇಂಥ ಒಂದು ಪ್ರದೇಶದಲ್ಲಿ ನೀರಿನ ಲಭ್ಯತೆ ತುಂಬ ಕಡಿಮೆ. ಹಾಗಾಗಿ ಒಂದು ಬೋರ್ವೆಲ್ ರೀಚಾರ್ಜ್ ಮಾಡ್ಬೇಕಾದ್ರೆ ಒಂದು ಪ್ಲ್ಯಾನ್ ಮಾಡ್ಕೋಬೇಕು. ಸುಮ್ಮನೆ ನಾವು ಹೋಗಿ ಬೋರ್ ಹತ್ರ ಗುಂಡಿ ಮಾಡಿ ಅದಕ್ಕೆ ಬೇಕಾದ ಕಲ್ಲು ಜಲ್ಲಿ ಮತ್ತೊಂದು ಹಾಕಿದ್ವಿ, 40,000 50,000 ಖರ್ಚಾಗಿದ್ದರಿಂದ ಖಂಡಿತ ನೀರು ಇಂಪ್ರೂವ್ ಆಗಲ್ಲ. ಇವರ ಕೃಷಿ ಭೂಮಿಯಲ್ಲಿ 4-6 ಬೋರ್ವೆಲ್ ಕೊಡೋದು, ನೀರು ಕಡಿಮೆ ಆದಮೇಲೆ ಅವರು ಎಲ್ಲ ಕ್ಯಾಚ್ಮೆಂಟ್ ಲೆಕ್ಕ ಹಾಕ್ತಿದ್ದಾರೆ. ನಮ್ಮ ಜಮೀನು ಇಷ್ಟಿದೆ, ಪಕ್ಕದ ನೀರು ಇಷ್ಟು ಬರ್ತದೆ, ರಸ್ತೆ ಬದಿ ಕಾಲುವೆಯಲ್ಲಿ ನೀರು ಇಷ್ಟು ಹೋಗುತ್ತೆ, ಇಷ್ಟು ನೀರನ್ನು ಯಾವ ಥರ ನೀರನ್ನು ಕೊಯ್ಲು ಮಾಡಬೇಕು, ನೀರನ್ನು ಸಂಗ್ರಹಣೆ ಮಾಡಬೇಕು ಅನ್ನೋದ್ರ ಬಗ್ಗೆ ಒಂದು ಪ್ಲ್ಯಾನ್ ಮಾಡಿದ್ದಾರೆ. ಇದಕ್ಕೆ ನಾವೇ ತಾಂತ್ರಿಕ ಮಾರ್ಗದರ್ಶನ ಕೊಡ್ತಾ ಇದ್ದೀವಿ. ಅವರ ಮಾತುಗಳನ್ನು ಕೇಳ್ತಾವೆ. ಇದು 20 by 20 × 8 ಫೀಟ್ಸ್ ಡೆಪ್ತ್ ರಿಪೀಟ್ ಹಡಿಸಿದೆವು. ಇದು ಕಳೆದ 10 ವರ್ಷದಿಂದ ಬೋರ್ ಹೊಡೆದಿದ್ವು. ಅದನ್ನು ಈಗ ಏನಾಗಿತ್ತು, ಈಗ ಒಂದು 2-3 ವರ್ಷದಿಂದ ಮತ್ತು ನೀರು ಚಾಲೂ ಆಗಿತ್ತು. ನಡಕ್ಕೊಂದು ಮಳೆಗಾಲ ಕಡಿಮೆ ಆದಾಗ ನೀರು ಬಂದಾಗಿತ್ತು. ಬಂದಾಗ ಈಗ ನಾವು ಸ್ವಲ್ಪ ನೀರು ಹೋಗಿದ್ದೀವಿ, 2-2.5 ಇಂಚ್ ನೀರು ಹೋಗಿದ್ದೈತಿ. ಈಗ ದೇವರಾಜ್ ರೆಡ್ಡಿ ಸಾಹೇಬ್ ತಮ್ಮದು ಇದನ್ನು ಯೂಟ್ಯೂಬ್ದಾಗ ನೋಡಿದ ನಂತರ ನಾವು ತಮ್ಮ ಕಾಂಟ್ಯಾಕ್ಟ್ ಮಾಡಿದ್ವಿ. ಇಲ್ಲಿ ನಮ್ಮದು ಟೋಟಲ್ ಲ್ಯಾಂಡ್ ನಮ್ಮದು 12 acres ಇದೆ. ಇದು ಈ ಕಟ್ಟಿ ಈಗ ಈ ಜಮೀನಿಗೆ 1 ಎಕರೆ ಏನೈತಲ್ಲ, ಪೂರ್ವ ಸೈಡಿಂದ ಕಡೆ ಮೇಲ್ಗಡೆಯಿಂದ ಎಲ್ಲ ನೀರು 12 ಎಕರೆ ನಮ್ದು. 12 ಎಕರೆದಾಗಿ ನೀರೆಲ್ಲ ಇಲ್ಲೇ ಬಂದೈತಿ, ಇಲ್ಲಿ ಜಮಾ ಆಗೈತೆ ನೋಡ್ರಿ. ತೋರಿಸ್ತಾರೆ ಇಲ್ಲಿ ಬೈ, ಈ ಕಡೆ ಬೈ. ಇದು ನಮ್ಮ ಬೋರ್ವೆಲ್ದಾಗಿಂದ ಬಾಜು ಕಣ ಈಸ್ಟರ್ನ್ ಸೈಡ್ದ ಇಲ್ಲಿ ನೀರು ಮೇಲ್ಗಡೆಯಿಂದ ನೀರು ಬಂದ ಕೆಲಸ ಇಲ್ಲಿ ಜಮಾ ಆಗೈತೆ ನಾವು. ಜಮಾ ಆಕತಿಲ್ಲ ಇದು ಏಕೈ ಮಳೆಗಾಲದಾಗ ಭಾಳ ಆತದ ಅನ್ಕ ನೀರು ಈ ಕಡೆಯಿಂದ ಈಸ್ಟಿಂದ ಹಿಂಗೆ ವೆಸ್ಟ್ ಸೈಡ್ ಹರಿದ ಕೆಲಸ ಅಲ್ಲಿ ಮುಂದೆ ಗಟ್ರ ಕೂಡ್ತೈತಿ. ಮುಂದೆ ಈ ಕಲ್ಲೇನು ಹೊಟ್ಟಿದ್ವಲ್ರಿ, ಈ ಕಲ್ಲು ಹೊಟ್ಟಿದ ಬಾಜು ಕಣ ಅಲ್ಲಿ ಕಾವಲಿ ಐತಿ ಒಂದು. ಆ ಕಾವಲಿ ಒಳಗಿಂದ ನೀರು ನಮ್ಮ ಹೊಲದೊಳಗೆ ಬರುವಂಗೆ ತೊಗೊಳಂಗೂ ಪ್ರಯೋಜನ ಐತೆ ನಮಗೆ. ಮ್ಯಾಲೆ ಇಂಥ ಒಂದು 20 ಎಕರೆಯಿಂದ ನೀರಿಂದ ಆ ಕಾವಲಿ ಹಿಡಿದು ರೋಡ್ ಗುಂಟ ಹೊರಗೆ ಹೋಗೋದು ನೀರು ಅದ. ಅದನ್ನು ನಾವು ಈ ಬೋರ್ವೆಲ್ ರೀಚಾರ್ಜ್ ತೊಗೊಳ್ಳೋ ಸಲುವಾಗಿನೂ ನಾವು ಒಳಗೆ ಹೊಲದೊಳಗೆ ಬಿಟ್ಟು ಹೋಗ್ಬೇಕಂದ್ರೆ ಬಿಟ್ಕೊಳಕ್ಕೆ ಬರ್ತೈತೆ. ಅದು ಕೊಡಕೈತ್ರಿ ಚಂದ. ಮುಂದೆ ಈ ನಮ್ಮ ಹೊಲದೊಳಗಿಂದ ನೀರನ್ನು ಅಲ್ಲಿ ತೊಗೊಂಬರ. ಇದು ನಮ್ಮದು ವೆಸ್ಟರ್ನ್ ಸೈಡ್ ಇದ್ದಿದ್ದು ನಮ್ಮ ಹೊಲ ತೋರಿಸಿ. ಈ ಸೈಡ್ ಏನೈತಲ್ರಿ ಇದು ವೆಸ್ಟರ್ನ್ ಸೈಡ್, ಅಲ್ಲಿ ಮಟ್ಟ ಬಾರ್ಡ್ರ. ಇಲ್ಲಿ ಮೇಲ್ಗಡೆಯಿಂದ ಇದು 10 ಎಕರೆ ನೀರೆಲ್ಲ ಬರುವಂಗೆ ಇದು ಪ್ರೊವಿಷನ್ ಮಾಡಿದ್ವಿ ನಾವು. ಇದು ಮ್ಯಾಲಿನ 10 ಎಕರೆಯಿಂದ ನೀರು ಒಂದು ಕಡೆ ಹಿಂಗೆ ಆ ಕಡೆಯಿಂದ ಈ ಕಡೆಯಿಂದ ಎಲ್ಲ ಬಂದು ಇಲ್ಲಿ ಕೂಡುವಂಗೆ ಇದನ್ನು ಮಾಡಿ ಇದು ಏರಿಯಾ ಕಡೆ ಬರ್ತದೆ. ನೀರು ಬಂದು ಹಿಂಗೆ ಹೋಗಿ ಅದಕ್ಕೆ ಕೂಡ್ತದೆ. ಅದಕ್ಕೆ ಕೂಡ್ಸೋ ಪ್ರಯೋಜನ ಈ ಬೋರ್ವೆಲ್ ಸೀದಾನ ಕಾವಲಿ ಐತ್ರಿ. ಅದ್ರ ಸಲುವಾಗಿ ನಾವು ಮೊದಲು ನೋಡ್ಕೊಂಡು ಬೋರ್ ಹೊಡೆದಿದ್ದೆವು. ಬೆಳೆಸಿದ್ದ ರಿಕಾರ್ಡ್ ಹಾಕತ್ತಿಲ್ಲ ಕಡೆ ಇಷ್ಟೊಂದು ಸೈಡ್ ಈ ಕಡೆ ನಿಮ್ಮ ಹೊಲ ಕಡೆ. ಇದು ನಮ್ಮ ವೆಸ್ಟರ್ನ್ ಸೈಡ್ದಿದೆ. ಅದ್ರದ್ದು ನೀರು ಮೇಲ್ಗಡೆದೆಲ್ಲ ನೀರು ಕಬ್ಬು ಐತಲ್ರಿ, ಅದು ನೀರೆಲ್ಲ ಬಂದು ಇದಕ್ಕೆ ಕಾವಲಿ ಬರೋದು. ನೋಡ್ಕೊಂಡು ಹೆಂಗೆ ಇಲ್ಲ ಕಳಿಸ್ಬೋದು. ಇದೇ ಲೈನ್ದಾಗ ಗಡಿ ಒಟ್ಟು ಗುಂಟನ ನಾವು ಇದೇ ಲೈನ್ ಗುಂಟನ 4 ಬೋರ್ ಹೊಡೆದಿದ್ದೀವಿ. ಈಗ 8-10 ವರ್ಷದಿಂದ ಅವಾಗೆಲ್ಲ ಬೋರ್ ಫೇಲ್ ಆಗಿದ್ದು. ಇದೇ ಒಂದು ಸ್ವಲ್ಪ ಇದೇ ಬೋರ್ನ ಒಂದು 2 ಇಂಚ್ ನೀರು ಹೋಗಿತ್ತು. ಅವು ಬೋರ್ವೆಲ್ ಆದ್ರೂ ಈಗ ಮತ್ತೆ ರೀಚಾರ್ಜ್ ಆಗಿದಾವೆ ಸ್ವಲ್ಪ. ಇದಲ್ಲಿ ನೀರು ತೋರಿಸಿ ಬಂದ. ಇಲ್ಲೊಂದು ಒಡ್ನ್ಯಾಗ ಒಂದು ಬೋರ್ವೆಲ್ ಐತಿ, ಇಲ್ಲೇ ಅದು ಖಾಲಿ ಐತಿ. ಪೈಪ್ ಕೇಸಿಂಗ್ ಹಾಕಿ ಹಂಗೆ ಐತಿ. ಮುಂದೆ ಅಲ್ಲೊಂದು ಐತೆ ಲೈಟ್ ಕಂಬ ಅಂತಕ್ಕೆ, ಅದು ನೀರು ಸ್ವಲ್ಪ ಸಪ್ಪಳ ಹಾಕತ್ತಿದ. ಸಪ್ಪಳದ್ದು ನೀವು ತೋರಿಸ್ತೀನಿ ಮಾಡಿ.
ಸಾವಕಾಶ. ಇದೇನಿಲ್ಲ ಈಗ ಹಿಂದಿನ ಮೇಲ್ಗಡೆದು ಒಂದು 20 ಎಕರೆ ಅಷ್ಟು ನೀರಿದಾಗ ರೋಡ್ ಗುಂಟ ಬಂದು ಹಿಂಗೆ ಕಾವಲಿ ಹಾಕಿಲ್ಲ ತೋರಿಸಿ ಕಾವಲಿ ಬಿಡಿ ಬಿಡಿ ಕಡೆ ತೋರಿಸಿ. ಹಾಂ ಇದು ನೀರು ದಾಟಿ ಹೋಗತ್ತೆ. ಇದನ್ನು ನಮ್ಮ ಹೊಲದೊಳಗೆ ತೊಗೊಳಕ್ಕೆ ಬರ್ತದೆ ಹಿಂಗೆ ಈ ಸೈಡಿಂದ ಒಳಗೆ ಹಿಂಗೆ ತೊಗೊಂಡಿವಿ ಅಂದ್ರೆ ಒಳಗೆ ತೊಗೊಳಕ್ಕೂ ಬರ್ತದೆ ನೀರನ್ನು. ಮುಂದೆ ಇಲ್ಲೊಂದು ಬೋರ್ವೆಲ್ ಐತೆ, ಇಲ್ಲೊಂದು ಸ್ವಲ್ಪ ಕೇಳ್ಬೋದು. ಇನ್ನು ನಾನು ಕೇಳ್ತೀನಿ ಸ್ವಲ್ಪ ಇದಕ್ಕೆ ಇದು ಬರ್ತದೆ. ಮೊಬೈಲ್ ರೆಕಾರ್ಡ್ ಆಗುತ್ತೆ ನೋಡಿ, ಕಿವಿ ಆಗ್ತದೆ ಕೆಳಗೆ ಮಾಡಿ ಸ್ವಲ್ಪ ಡಬ್ಬ ಸ್ವಲ್ಪ ಆಗ್ತದೆ. ತೆಗಿಬೇಡ ಏನು ತೆಗಿಬೇಡ ನೀ. ಇದು ಕೇಳಿಸ್ತಾರೆ ರೆಕಾರ್ಡ್. ಕಲ್ಲಿಡು ಅಲ್ಲಿ ಕಲ್ಲಿಡು ಬಿಡ ಕಲ್ಲಿಡು ರೆಕಾರ್ಡ್ ಮಾಡೋಲ್ಲ. ಬರ್ತೈತಿ ನೋಡ್ರಿ. ನೀರೈತಿ ತೋರಿಸ್ತೇನದನ್ನ. ಇಲ್ಲೊಂದು ಬೋರ್ವೆಲ್ ಇದೆ ಒಳಗೆ, ಅದು ಸಪ್ಲ ಹಾಕೈತಿ ಇಲ್ಲೇ. ಕೇಳ್ತಂದ್ರೆ ಕಾಡ್ ಹಾಕದ ಅದ್ರಾಗ ಸಪ್ಲ ಕೇಳ್ಬೋದು. ಸ್ವಲ್ಪ ಕೇಳ್ದೆ ಬಂದ ಹಿಡ್ಕೊಂಡು ಬಾ. ನೀರಿಗೆ ಮಾತಾಡಿ ಹೇಳ್ತಾರೆ. ಕೌಜಲ್ಯ ಅವರಿಗೆ ನಮಸ್ಕಾರ. ನಮಸ್ಕಾರ ಸರ್. ನಮಸ್ತೆ ಸರ್, ನಿಮ್ಮ ಪರಿಚಯ ಮಾಡ್ಕೊಳ್ಳಿ. ನಾನು ಮಾದೇವ ಬಸಪ್ಪ ಕೌಜಲ್ಗಿ ಅಂತೇಳಿ ಕೆಲಸ ಒಬ್ಬರು ರೈತರು. ನಮ್ಮೂರು ಕಡಬಿ ಶಿವಾಪುರ, ಯರಗಟ್ಟಿ ತಾಲೂಕು, ಬೆಳಗಾವಿ ಜಿಲ್ಲಾ ಸರ್. ನಿಯರ್ ಬೈ ಯರಗಟ್ಟಿಂದ ಒಂದು 10 ಕಿಲೋಮೀಟರ್ ಇದೆ ನಮ್ಮೂರು. ನಾ ಈಗ ಒಂದು 10 ವರ್ಷದಿಂದ ಬೋರ್ ಹೊಡೆದೀನಿ ಸರ್ ನಮ್ಮ ಹೊಲ್ದಾಗ. ನೋಡ್ರಿ ಅದು ಬೋರ್ ನೀರು ಸ್ವಲ್ಪ ಕಡಿಮೆ ಇತ್ತು. ಮೊದಲ 2 ಇಂಚ್ ಅಷ್ಟು ಇತ್ತು. ಅದಂತರ ಈ ಮಳೆಗಾಲ ಕಡಿಮೆ ಆತಲ್ರಿ, ಅವಾಗ ನೀರು ಕಡಿಮೆ ಆಯ್ತು ಸರ್. ಅದು ಕಡಿಮೆ ಪೂರ ಕಟ್ಟ ಆತರ ಅದ ಒಂದೇ ಲೈನ್ದೊಳಗೆ ನಾನು 4 ಬೋರ್ ಹೊಡೆದನ್ರಿ. 4 ಬೋರ್ ಫೇಲ್ ಆದವು ರೀ. ಮತ್ತು ಈಗ ಒಂದು 2-3 ವರ್ಷ ಏನು ಮಳೆಗಾಲ ಹೆಚ್ಚಾತಲ್ಲ ಸರ್, ಅವಾಗಿಂದ ಒಂದು ಬೋರಿಗೆ ರೀಚಾರ್ಜ್ ಆತ ತನ್ನಿಂದ ತಾನು ನ್ಯಾಚುರಲ್ ಆಗಿ ಒಂದು 2 ಇಂಚ್ ನೀರು ಕೊಡತ್ತ ಸರ್. ಈಗ ಅದಕ್ಕೆ ನಾವೇನ ಯೂಟ್ಯೂಬ್ದಾಗ ದೇವರಾಜ್ ರೆಡ್ಡಿ ಸರ್ ನಿಮ್ದು ಯೂಟ್ಯೂಬ್ದಾಗ ಕಾಂಟ್ಯಾಕ್ಟ್ ನೋಡಿದ್ಗಳಿಗೆ ರೀ, ನಮಗೆ ದೇವರಾಜ್ ರೆಡ್ಡಿ ಸಾಹೇಬ್ ಕಾಂಟ್ಯಾಕ್ಟ್ ಮಾಡ್ಕ್ಯಾಸ ನಮ್ದು ಯಾಕೆ ಬೋರ್ವೆಲ್ ರೀಚಾರ್ಜ್ ನಾವು ಮಾಡಿಸ್ಕೋಬಾರ್ದು ಅಂತೇಳಿ ಕ್ಯಾಸ ತಮ್ಮ ಭೇಟಿ ಸಲುವಾಗಿ ನಾ ಬಂದನ್ ಸರ್. ಅದು ದಯಮಾಡಿ ತಮ್ಮ ಇದ್ರ ಅನಿಸಿಕೆ ಏನೇನೈತಿ ನಮಗೆ ಒಂದು ಸ್ವಲ್ಪ ಅದ್ರ ಬಗ್ಗೆ ಡಿಟೇಲ್ ಮಾಹಿತಿ ಕೊಟ್ಟು ನಮಗೆ ಹೆಲ್ಪ್ ಮಾಡ್ಕ್ಯಾಸ ನಮ್ದು ರೀಚಾರ್ಜ್ ಮಾಡಿಕೊಡಿ ಸರ್. ಖಂಡಿತ. ಈಗ ನೀವು ಒಟ್ಟು ಎಷ್ಟು ಎಕರೆ ನಿಮ್ಮ ಜಮೀನು? ನಮ್ದು ಇಲ್ಲಿ ಈ ಬೋರ್ವೆಲ್ ನೋಡಿದ್ವಲ್ಲ ಸರ್, ಇಲ್ಲಿ 12 ಎಕರೆ ಜಮೀನು ಅದ ಸರ್ ನಮ್ದು. 12 ಎಕರೆ ಒಳಗೆ ಇಷ್ಟು ಬೋರ್ ಕೊಡ್ತೀರಾ? ಹೌದು, 4-5 ಬೋರ್ ಕೊಡ್ದನ್ ಸರ್. ಹೌದು ಸರ್. ಫೀಟ್ ಹೋಗಿದ್ರೆ ಆಳ ಒಂದೊಂದು 1000 ಫೀಟ್ ಅದಾವ ಸರ್. 1000 ಅಡಿ? ಹೌದು ಸರ್, 1000 ಫೀಟ್ ಹೊಡೆದ. 1000 ಅಡಿ ಹೊಡೆದ್ರು ಒಟ್ಟ ನೀರು ಬಂದಿರ ಕೆಲಸ. ನಿಮ್ಮ ಬಾಜುಕ್ಕೆ ರಸ್ತೆಯಿಂದ ಬಾಜುಕ್ಕೆ ನೀರು? ಆ ಬಾಜುಕ್ ನೀರು ಇದೆ ಸರ್, ಬೇರೆದವ್ರಿಗೆ ಇದೆ ಸರ್. ಅವ್ರ ನಮಗೆ ಸಿಕ್ಕಿಲ್ಲ ಸರ್. ಸಿಕ್ಕಿತ್ತು ಕಡಿಮೆ ಆಗಿ ಬಂದಾದ್ರು ಸರ್, ಅವ್ರು ಚಾಲು ಇರ್ತಾವಲ್ರಿ, ನಮ್ ನೀರು ಕಟ್ ಆಗಿಬಿಟ್ಟು ಸರ್ ನಮ್ಮವ್ರು. ಈ ತರ ಸಂದರ್ಭದಲ್ಲಿ ನೀವು ಹೌದು ರೀಚಾರ್ಜ್ ಸಲುವಾಗಿ ದೇವರಾಜ್ ತಮ್ಮ ಭೇಟಿ ಆಗಿ ಬಂದಿವ್ರಿ ಸರ್. ನಾವು ಆಕ್ಚುಲಿ ನೀವು ನೌಕರಿನೂ ಮಾಡ್ತಾ ಇದ್ರಿ? ನೌಕರಿ ಮೊದಲು ಮಾಡ್ತಾ ಇದ್ದೀನಿ ಸರ್, ರಿಟೈರ್ಡ್. ಶುಗರ್ ಕೆಮಿಸ್ಟ್ ಕೆಲಸ ಮಾಡೀನಿ ಸರ್ ಮೊದಲ್ರಿ. ಈಗ ರಿಟೈರ್ಡ್ ಆಗಿದ್ದಾನೆ. ರಿಟೈರ್ಡ್ ಆಗಿ ಒಕ್ಕಲ್ತನ ಮುಂದೆ ಮಾಡಿಸ್ತೇನೆ ಸರ್. ಈಗ ನಿಮ್ಮ ಯರಗಟ್ಟಿ ಅಂದ್ರೆ ಸ್ವಲ್ಪ ಅಲ್ಲಿ ಮಳೆದ ಸ್ವಲ್ಪ ಪ್ರಾಬ್ಲಮ್ ಕಡಿಮೆ ರೀ, ನೀರು ಕಡಿಮೆ ಸರ್. ಪರ್ಟಿಕ್ಯುಲರ್ ನಮ್ಮ ಏರಿಯಾದಾಗ ಹೊಲದ ಏರಿಯಾದಾಗ ನೀರಿಂದ ಭಯಂಕರ ಪ್ರಾಬ್ಲಮ್ ಐತೆ ಸರ್ ಅಲ್ಲಿ. ಹೌದೌದು, ಎಲ್ಲ 2 ಇಂಚ್ ಮೇಲೆ ನೀರು ಯಾವ ಇಲ್ಲ ಅಲ್ಲಿ ಅಷ್ಟೇ. 2 ಇಂಚ್ 2.5 ಇಂಚ್ ರೀ. ಹೌದೌದು ಸರ್. ಈಗ ಮೊನ್ನೆ ನನಗೆ ಈಗ ಒಂದು 15-20 ದಿವಸದಿಂದ ನಮ್ಮ ಹೊಲ ಬಾಜುಕೊಂಡು ಸರ್, ಈ 366 ಸರ್ವೆ ನಂಬರ್ ಅಂದ ಸರ್. ನಮ್ಮ ಹೊಲದಿಂದ ಒಂದು ಹೊಲ ಬಿಟ್ಟು ಅಲ್ಲೇ ನೋಡಿ ಸರ್, ಬಡಿಗೆರೆ ನಾವು ಒಬ್ರಿ 1000 ಫೂಟ್ ಒಂದು ಹೊಡೆದ್ರಿ ಸರ್. 800 ಫೂಟ್ 2 ಬೋರ್ ಫೇಲರ್. 1000 ಫೀಟ್ ಬೋರ್ ಕೊಡಿಸ್ಬೇಕಂದ್ರೆ ಎಷ್ಟು ರೊಕ್ಕ ಖರ್ಚಾಗುತ್ತೆ? 1 ಫೀಟ್ ಅಂದ್ರೆ ಈಗ ಮೊದಲು ಸರ ಮೊದಲನೇ 100 ಫೀಟ್ಗೆ ಏನ ಸರ್ 300 ರೂಪಾಯಿ ಹಿಡಿತಾರೆ. ಅದ್ರ ಮುಂದೆ ಪ್ರತಿಯೊಂದು 100 ಹಿಡಿತಾರೆ ಸರ್. 100 ಹಿಡಿತಾರೆ ರೀ. ಅದ್ರ ಮುಂದಿನ ಪ್ರತಿಯೊಂದು ಇದಕ್ಕೆ ಸ್ಟೆಪ್ ಬೈ ಸ್ಟೆಪ್ 10 ರೂಪಾಯಿ ಹೆಚ್ಚು ಮಾಡ್ಕೊತ ಹೋಗ್ತಾರೆ ಸರ್. ಹೆಚ್ಚು ಮಾಡಿ ಹಿಂಗೆ ಒಂದು 1000 ಫೀಟ್ ಇಡ್ಬೇಕಾದ್ರೆ 3 ಲಕ್ಷ ರೂಪಾಯಿ ಕೊಟ್ಟರೆ ಸರ್ ಪಾಪ. ಹೌದೌದು, 2 ಬೋರ್ ಹೊಡೆದ್ರಿ, 2 ಬೋರ್ ಫೇಲರ್ ರೀ.
ಅದನ್ನ ನಾವು ನೋಡಿ ಮಾಡಿದ್ವಿ ಸರ್. ಈ ಏರಿಯಾದ ಮತ್ತೊಂದು ಬೋರ್ ಹೊಡಿದ್ ಬೇಡ, ಈ ಯೂಟ್ಯೂಬ್ದಾಗ ನೋಡಿ ಕಾಸ ದೇವರಾಜ್ ರೆಡ್ಡಿ ಸಾಹೇಬ್ ಕಾಂಟ್ಯಾಕ್ಟ್ ಮಾಡಿ ಕಾಸ ಇದನ್ನ ಮಾಡ್ಕೊಂಡು ನಾವು ಅದನ್ನ ಇದನ್ನ ಮಾಡ್ಕೊಂಡು ನೀರಾವರಿ ಮಾಡಬೇಕಾಯ್ತು ಸರ್ ಮೊದಲ ರೀ. ಅದ್ರ ಸಲುವಾಗಿ ತಮ್ಮ ಕಡೆ ನಾವು ಬಂದಿವ್ರಿ ಸರ್ ಅದನ್ನ. ಈಗ ನೀವು ಹೇಳಿದಿರಿ ಈಗ ನಿಮ್ಮ ಜಮೀನು ಇಳಿಜಾರಕ್ಕಿದೆ. ಹೌದ್ರಿ, ಸೌದರ್ನ್ ಸೈಡ್ದಿಂದ ನಾರ್ದರ್ನ್ ಸೈಡ್ ಸ್ಲೋಪ್ ಅದ್ರಿ ಸರ್, ಹರಿದು ಬರ್ತದೆ. ಹೌದು, ಮಧ್ಯದಲ್ಲಿ ಒಂದಷ್ಟು ಬಂದು ಮಾಡ್ಕ್ಯಾಸ ಅದನ್ನ ಈ ಬೋರ್ವೆಲ್ ಕಡೆ ನೀರು ಬರುವಂಗೆ ವ್ಯವಸ್ಥೆ ಮಾಡಿ ಗಟ್ರ ಮಾಡ್ಕೊಂಡು ಎಲ್ಲ ಮಾಡಿದ್ದೇನೆ ಸರ್. ಅದು ನಿಮ್ಮ ಪ್ರಕಾರ ನಾನು ಅಲ್ಲಿಗೆ ಬರ್ತದ್ರಿ. ಈಗ ಬಾಜುಕ್ ಒಂದೊಂದು ಬೇರೆ ಹೊಲಗಳ ಹಿಂದಿ ಸರ್ವೆ ನಂಬರ್ ಒಂದು 8 ಅದಾವಲ್ರಿ, ಅದರಿಂದ ಬಾಜು ಕಟ್ರೆ ಹೊರಗೆ ಹೋಗತ್ರಿ, ಈಗ ಹೇಳಕ್ ಹೋಗತ್ರಿ. ಅದನ್ನು ನಾವು ಯೂಟಿಲೈಸ್ ಮಾಡಕ್ ಹೋಗ್ಬೇಕು, ತಮ್ಮ ಕಾಂಟ್ಯಾಕ್ಟ್ ಮಾಡಕ್ ಬಂದಿವಿ ಸರ್ ನಾವು. ಮತ್ತೆ ನಿಮ್ಮಲ್ಲಿ ಈಗ ನೀವು ಆಲ್ರೆಡಿ ಒಂದು ಅಲೆಪಿಟ್ಟು ಹೊಡೆದಿರಿ ಸರ್. ಹೌದೌದು, 20 ಫೂಟ್ 20 ಫೂಟ್ ಅಗಲ್ರಿ, 20 ಫೂಟ್ ಉದ್ದ 8 ಫೂಟ್ ತಗ್ಗ ಮಾಡಿದ್ವಿ ಸರ್. ಹೌದು, ಬೋರ್ ಮಧ್ಯದಲ್ಲಿ. ನೀವು ಸ್ವಂತಕ್ಕೆ ನಿಮ್ಮ ತೀರ್ಮಾನ ತಗೊಂಡು ಮಾಡಿದ್ರಿ. ಈಗ ನಮ್ಮ ಜೋಡಿ ಮಾತಾಡಿದ್ಮೇಲೆ ನಿಮ್ಗೆ ಚೇಂಜ್ ಆದ ಪ್ಲಾನ್ ಸ್ವಲ್ಪ ಜಾಸ್ತಿ ಆಯ್ತು. ಆಗಲಿ ಸರ್, ಅಷ್ಟಕ್ಕೆಲ್ಲ ಕಲ್ಲು ಜಿಲ್ಲೆ ರೊಕ್ಕ ಜಾಸ್ತಿ ಆಗ್ತದೆ. ನಾವು ಸ್ವಲ್ಪ ನಿಮ್ಗೆ ಮಾಡಿಫಿಕೇಶನ್ ಸ್ವಲ್ಪ ಚೇಂಜ್ ಮಾಡ್ತಾ ಇದ್ದೀವಿ. ಅದು ಮಾಡಿ ಆ ಬೋರ್ ಇರೋ ಜಾಗದನ್ನೇ ಒಂದು ಕೃಷಿ ಹೊಂಡ ತರ ಮಾಡ್ಕೊಂಡು ಮಾಡೋಣ ಸರ್. ಮಳೆ ನೀರೆಲ್ಲ ಬಂದಲ್ಲಿ ಜಮಾ ಆಗಲಿ, ರಿಂಗ್ ಹಾಕ್ಬಿಟ್ಟು ರಿಂಗ್ ಫಿಲ್ಟರ್ ಎಲ್ಲ ಮಾಡಬೇಕು ಅಂತ ಇಲ್ಲ ಸರ್, ಹೇಳ್ದಂಗೆ ಮಾಡೋಣ ಸರ್. ಅದನ್ನ ಮಾಡಿ ಒಟ್ಟು ಸಕ್ಸಸ್ ಆಗ್ಬೇಕು ಸರ್ ಕೆಲಸ. ನಾವು ಆ ಥರದ್ದೊಂದು ಮಾಡಬೇಕು ಅನ್ನೋ ಒಂದು ಉದ್ದೇಶದಿಂದ ಈಗೆಲ್ಲ ಪ್ಲಾನ್ ಆಗಿದೆ. ಯೂಸ್ಫುಲ್ ಆಗುತ್ತೆ. ಒಟ್ಟು ನೀವು ಹೇಳಿದು ನೀವು ಕಬ್ಬಿಗೆ ಬೋರ್ ಹಾಕಿದ್ರಿಂದ ಪ್ರತಿಯೊಬ್ಬ ರೈತರು ಕಬ್ಬು ಬೆಳೆಸ್ಬೇಕಂದ್ರೆ. ಹೌದೌದು, ಇಲ್ಲ ಸರ್, ನಾನು ಒಂದು ಸಕ್ಸಸ್ ಆದ ಸರ್. ಈಗ ನನ್ನ ಬಾಜುಕಣ ರಗಡ್ ಮಂದಿ ತಯಾರಾಕಾರೆ. ಈಗ ಒಂದು ನಾವು ನೋಡಿದ್ವಿ ಸರ್, ನಮ್ಮ ಏರಿಯಾದಾಗ 2 ನೀರು ಕಡಿಮೆ ಸರ್. ಎಲ್ಲರೂ ಸರ್ ಈ ಸದ್ಯ ನಾನು ಒಂದು ಆತ್ರಿ ಒಮ್ಮೆ ರಿಚಾರ್ಜ್ ಆಗಿ ನೀರು ಚಾಲೂ ಆತಂದ್ರೆ ಎಲ್ಲ ಭಾಳ ಮಂದಿ ನಿಮ್ಗೆ ಬಣ್ಣ ಅಂತಾರೆ ಸರ್. ಅವ್ರು ನಮಗೆ ಮಾಡಿಸ್ಕೊಂಡು ನಾವು ಏಜೆಂಟ್ ಹಾಕಿವ್ರಿ ಸರ್. ಎಲ್ಲ ಅದಕ್ಕೆ ಹೆಂಗೆ ಮಾಡಿದ್ವಿ ಪಾಣಿ ಯಾರನ್ನ ಕರೆಸಿದ್ದೆ ನಮ್ಮನ್ನ ಕೇಳಕ್ಕೆ ಚಾಲು ಮಾಡ್ತಾರೆ. ಆಗಲಿ ಕೌಶಲ್ಯ ಅವರೇ, ಭಾಳಷ್ಟು ಮಾಹಿತಿಯನ್ನು ಹಂಚ್ಕೊಂಡ್ರೆ ಮತ್ತೆ ಮುಂದೆ ಇದೆಲ್ಲ ಕೆಲಸ ಆದಮೇಲೆ ಅದೇನು ಸಕ್ಸಸ್ ಆಗ್ತಾ ಮತ್ತೊಂದು ವಿಡಿಯೋ ಮಾಡೋಣ. ಆಯ್ತು, ಮಾಡೋಣ. ನಿಮಗೆ ನಮಸ್ಕಾರ, ಧನ್ಯವಾದ. ನಮಸ್ಕಾರ, ಥ್ಯಾಂಕ್ ಯು ಸರ್.